ಈಗ ಕೇರಳ ರೈಡ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ 12 ಗಂಟೆ ಎಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ. ನನ್ನ ಗಾಡಿನೂ ರೆಡಿಯಾಗಿದೆ, ಆಲ್ರೆಡಿ ಕಟ್ಟಿದ್ದೀನಿ. ನೆಕ್ಸ್ಟ್ ಇವಾಗ ಡೆಸ್ಟಿನೇಷನ್ನು ಸುಜಿತ್ ಮನೆಗೆ ಹೋಗ್ಬೇಕೀಗ. ಫಸ್ಟ್ ರೈಡ್ 3 ವರ್ಷ ಆದಮೇಲೆ ಗಾಡೀಲಿ. ಇವಾಗ ಸುಜಿತ್ ಮನೆ ಹತ್ರ ಬಂದೆ, ಬಟ್ ಅವನಿಲ್ಲ, ಹೊರಗಡೆ ಹೋಗಿದ್ದಾನೆ. ಬರಬೇಕೀಗ ಅವನು. ಫೈನಲಿ ಇವನು ಬರೋದು ಲೇಟ್ ಆಗ್ತಾಯಿದೆ ಕೇರಳಗೆ. ಆಲ್ರೆಡಿ 2 ಗಂಟೆ ಆಗ್ತಾಯಿದೆ. ಇವಾಗ ನನ್ನ ಗಾಡಿ ರೆಡಿ ಇದೆ. ನಾನು ಆ್ಯಕ್ಚುಲಿ ಈಗ ಇಂಕಲ್ ಹತ್ರನಾದರೂ ಹೋಗ್ತೀನಿ. ಸುಮಂತ್ ಇದ್ದಾನೆ ಅಲ್ಲಿ. ಕೇರಳ ಜರ್ನಿ ಸ್ಟಾರ್ಟ್ ಮಾಡೋಣ. ಬಟ್ ನಮ್ಮ ಹುಡುಗ ಹೆಂಗೆ ಕೂತವನ ಅಂದರೆ ಅವಾಗಿಂದ 2 ಅವರಿಂದ ವೆಯ್ಟ್ ಮಾಡ್ತಾಯಿದ್ದಾನೆ. ಬಟ್ ಅವನು ಇಲ್ಲಿ 2 ಗಾಡಿನೂ ರೆಡಿಯಾಗಿದೆ. ಸುಜಿತ್ ಗಾಡಿ ಬರಬೇಕು. ಯಾವುದೋ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ ಅವ್ನು ಬರೋಕ್ಕೆ. ಸ್ಟಾಪ್. ಈಗ ಅವ್ನು ಬರಬೇಕು. ಬಂದ ತಕ್ಷಣ ಹೊರಡೋದು. ಗಾಯ್ಸ್ ಬಂದ ಈ ಬೇವರ್ಸಿ ನನ್ನ ಮಗ. ಇವಾಗ ಬಂದ್ಬಿಡ. 5 ಗಂಟೆಗೆ ಬರ್ಬೋದಾಗಿತ್ತು, ಇವಾಗ ಯಾಕೆ ಬಂದೆ? ನಾ ಬರೀ 2 ಅವರ್ ಮಾತ್ರ ಕಾಯಿಸಿರೋದು. 2 ಅವರ್ ಅಷ್ಟೇ ಕಾಯಿಸಿರೋದು. ಆಯ್ತು ಸಂಬಂಧ ನೋಡಿ. ಇಂಕಲ್ ಇವಾಗ ಬಿಡ್ತಾಯಿದ್ದೀವಿ. ಇಂಕಲ್ನ ರೆಡಿಯಾಗಿದ್ದೀವಿ. ಇಲ್ಲ ನಾವು ರೆಡಿಯಾಗಿದ್ದೀನಿ. ಸನ್ನತ್ ರೆಡಿಯಾಗಿದ್ದಾನೆ. ಮತ್ತು ಇವನು ಬಂದ. ಆಲ್ರೆಡಿ ಬರೀ ಬಿಸಿ. ಹೊರಡೋಣ. ಕೇರಳ ಎಂಟ್ರಿ ಆಗಿದ್ದೀವಿ. ಇವಾಗ ಒಂದು ಟೀ ಶಾಪ್ ಇದೆ, ಟೀಗೆ ನಿಲ್ಲಿಸಿದ್ದೀವಿ. ಈಗ 6 ಗಂಟೆ ಆಗಿದೆ. ಇನ್ನೂ 70 ಕಿಲೋಮೀಟ್ರ್ ಹೋಗಬೇಕು. ಆಲ್ರೆಡಿ ಬಂದು ಕ್ಲೋಸ್ ಅಂತ ಹಾಕ್ಬಿಟ್ಟು ಎಂಟ್ರಿಲಿ. ಬಟ್ ರೋಡ್ ಮಾತ್ರ ಸೈಕ ಐತೆ. ಕೇರಳ ರೆಡಿ ಆಗ್ತಾಯಿದೆ ನಮಗೆ. ಆಲ್ರೆಡಿ ನಾನು ಸಮೋಸ ಹೇಳಿದ್ದೆ, ಇವನೇನು ಹೇಳಿಲ್ಲ ಇನ್ನೂ. ಚೆನ್ನಾಗಿದೆ. ಹಿಂಗೆ ಗುಡ್ಡೆ ಹಾಕಿದ್ದೀವಿ ಜಾಕೆಟ್ಸ್ನೆಲ್ಲ. ಎತ್ತಲೇ ಅಲ್ಲಿ ನೋಡಿ, ಇವನೇ ಬಿಸಾಕಿರೋದು. ಆ ಜಾಕೆಟ್ಗೆ ಒಂದು ವ್ಯಾಲ್ಯೂ ಐತೆ. ಏನು ರೆಡಿಯಾಗಿದ್ದೀವಿ, ಪ್ಯಾಕ್ ಆಗಿದೆ. ಈಗ ಹೊರಡೋದೇ ಸಮಯ. ಇನ್ನು 1 ಅವರಲ್ಲಿ ರೀಚ್ ಮಾಡಬೇಕು. 70 ಕಿಲೋಮೀಟ್ರ್. ಬೀಚ್ ಹತ್ರ ಬಂದೇ ಐತಿ. ಈಗ ಕ್ಯಾಂಪಿಂಗ್ ಮಾಡಬೇಕು, ಫೈರ್ ಕ್ಯಾಂಪ್ ಹಾಕಬೇಕು, ಮತ್ತು ಸ್ವಲ್ಪ ವಾಟರ್ ಎಲ್ಲ ತರಬೇಕೀಗ. ಆಲ್ರೆಡಿ ಬೀಚಿಗೆ ಬಂದಿದ್ದೀವಿ. ನೋಡಿ ಹೇಗಿದೆ. ಸುಸ್ತಾಗ್ಬಿಟ್ಟು ಇವನು ಬೀಚಲ್ಲಿ. ಅದೇ ಬೀಚು. ನಾವೀಗ ಕ್ಯಾಂಪಿಂಗ್ ಮಾಡ್ತಾ ಇರೋದೇ ಇಲ್ಲಿ ನಮ್ಮ ಬೈಕ್ಸ್ ಎಲ್ಲ ಹಾಕಿ. ಅದೇ ಬೀಚು ಫುಲ್ಲು. ಇವ್ ನೋಡಿ ಆಲೇ ಸ್ಟಾರ್ಟ್ ಮಾಡ್ದೆ ಅವನು. ಬರೀ ಇಂಥದ್ದೇ ಅವನು. ಬೀಚ್ ಹತ್ರನೇ ಕ್ಯಾಂಪ್ ಹಾಕಕ್ಕೆ ಬಂದಿದ್ದೀವಿ ನೋಡಿ. ಈಗ ಇಲ್ಲೈತೆ ಬೀಚು, ವಾಟರು. ಇಲ್ಲೇ ಕ್ಯಾಂಪ್ ಹಾಕ್ತಾಯಿದ್ದೀವಿ. ಅದೇನು ಇವತ್ತು ಕೊಚ್ಕೊಂಡಾದರೂ ಹೋಗಲಿ ಪರವಾಗಿಲ್ಲ. ಇವತ್ತು ಇಲ್ಲೇ ನೈಟ್ ಡಿನ್ನರೆಲ್ಲ ಇಲ್ಲೇ ಮುಗಿಸ್ತೀವಿ. ಇವಾಗ ವಾಟರ್ ಬೇಕು ಕುಡಿಯೋಕ್ಕೆ, ಮತ್ತು ಮ್ಯಾಗಿ ಮಾಡಬೇಕು, ಚಿಕನ್ ಮಾಡಬೇಕು. ಮ್ಯಾಚ್ ಬಾಕ್ಸ್ ತಗೋ. ಮ್ಯಾಚ್ ಬಾಕ್ಸ್ ಇಲ್ಲ. ಮ್ಯಾಚ್ ಬಾಕ್ಸ್. One. No cigarette. Only ready. Mysore. Yeah. Camera. Huh? Camera. ಮಲಯಾಳಂ ಫುಲ್. ಶಾಪ್ ಆಲ್ರೆಡಿ ಉಂಟು. 5 ಲೀಟ್ರ್ ವಾಟರ್ ತಗೊಂಡಿದ್ದೀವಿ ಈಗ. ನೋಡಿ ಹಿಂಗೆ. ಅಯ್ಯೋ ನೋಡಿ ಫ್ರೆಂಡ್ಸ್, ಕ್ಯಾಂಪಿಂಗ್ ಮಾಡೋಕ್ಕೆ ಹೋಗಬೇಕು ಮುಂದೆಗೆ. ಬಟ್ ಫುಲ್ಲು ಮುರಳಿದೆ. ಅಲ್ಲಿ ಆಲ್ರೆಡಿ ಮಾಡ್ತಾಯಿದ್ದಾನೆ. ಅಲ್ಲಿ ಮಾಡೋಣ ಈಗ ಕ್ಯಾಂಪಿಂಗು. ಪಾರ್ಕಿಂಗ್ ಆಯಿತು ಬೀಚಲ್ಲಿ. ಈಗ ಟೆಂಟ್ ಇಲ್ಲಿ. ಗಾಡಿ ಇನ್ನೂ ಸ್ವಲ್ಪ ಮುಂದೆ ಹಾಕಬೇಕು. ಈಗ ಗಾಡಿನ ಕೆಳಗಡೆನೇ ಊತಿಸ್ಬಿಡೋಣ ಅಂತ ರೆಡಿ ಆಗ್ತಾಯಿದ್ದೀವಿ. ಇನ್ನುವೆ ಹಿಂದೆ ಒಂದು ಮುಂದೆ ಒಂದು ಹಾಕ್ತಾವನು. ಹಾಕಾಯ್ತು. ಬಿಡು. ಹಾಕು ಸ್ಟ್ಯಾಂಡ್ ಹಾಕಿರಲಿ, ಹಂಗೆ ಇರಲಿ. ಹ್ಯಾಂಡ್ಲಿ ತಿರ್ಸಿ ಈ ಕಡೆ. ಹಾಂ, ಸ್ಟ್ರೈಟ್ ಆಗಿರಲಿ ಹ್ಯಾಂಡ್ಲು. ಬಿಡು. ನಾಲ್ಕು ಬೆಳಿಗ್ಗೆ ಫೋಟೋ ತೆಗಿಬೇಕು, ಇವಾಗ ತೆಗಿಬಾರ್ದು. ಇರೋ ನೀರು ಬಾಟ್ಲೆ ಎತ್ಕೊಳ. ನೀರು ಬಾಟ್ಲೆ ಇದು
ಗಾಯ್ಸ್ ಈಗ ಇವನು ಕೂಚ್ತೇನಾ ಓಲೆ ಎಲ್ಲ ಕಡೆ ಈಗ ಇವನು ಸ್ಟಾರ್ಟ್. ಬಟನ್ ಟೈರ್ ಅಲ್ವಲ್ಲ ಅದಕ್ಕೆ ಹೋಗಲ್ಲ. ಇಲ್ಲ ಹಿಂದಕ್ಕೆ ಮಾಡ್ಬೋದು. ಹುಡ್ಕ ಆಡ್ತಾವನ ಇಲ್ಲಿ ಫೇಸ್ ಅದು. ಸಿಕ್ಸ್ ಅದೇ ಕೆಲಸ ಹಿಡ್ಕೊ ಹಂಗೆಮ್ಮ. ಇನ್ನೊಂದು ರೆಡಿ ಮಾಡೋ. ನೀವು ಬಿಡಿಯಪ್ಪ, ವಿಡಿಯೋ ಮಾಡ್ಕೊಂಡು ನಿಂತೀರಿ ನೀವು. ಬಾ, ನೀನು ವಿಡಿಯೋ ಮಾಡಿಲ್ಲ ಮಾಡಿ. ಬನ್ನಿ ಗಾಯ್ಸ್. ಬಾಗಲ್ ತೆಗೆ ಜಯಮ್ಮ. ಓಪನ್ ಸಿಮ್ಸಿಂಗ್. ಇಷ್ಟು ಬಾಗಲ್ ತೆಗೆದಣ್ಣ, ಹಿಂಗೆ ತೆಗ್ದೆ. ಎಲ್ಲ ಕಟ್ಟೂರು ನೀಟಾಗಿ. ಹುಡುಗಿ ಸಿಗ್ದಲ್ಲ ಅಂತ 3 ಗಂಟೆ ಇಲ್ಲಿಗೆ ಆಗ್ತಿದ್ಯಲ್ಲ ಗುರು ನೀನು. ಅದು 3 ಗಂಟೆ ಅಲ್ಲ, 3 ಗಂಟೆ. ಓ, ನಮಗೋಸ್ಕರ ಪಟಾಕಿ ಬೇರೆ ಹೊಡಿತಾವ್ರೆ ಗುರು ಅವರು. ಫೈನಲಿ ನೈಟ್ ಕ್ಯಾಂಪಿಂಗ್ ಆಯಿತು. ಇವನು ಯಾವಾಗಲೂ ಗಾಡಿ ಚೆಕ್ ಮಾಡ್ತಾನೆ ಇರ್ತಾನೆ ಯಾವಾಗಲೂ. ಇಲ್ಲಿ ಟೆಂಟ್ ಹಾಕಿದ್ದೀವಿ ಈಗ. ಬಟ್ ಏನು ಅಂತಂದರೆ ಇಲ್ಲಿ ಕುಕ್ಕಿಂಗು. ಇಲ್ಲಿ ಈಗ ಗ್ರಿಲ್ ಚಿಕನ್ ಮಾಡಿ ಬೀಚ್ ಇಲ್ಲೇ ಇದೆ ನಮ್ಮದು. ಪ್ರೈವೇಟ್ ಬೀಚ್ ನಮ್ಮದಿದು, ಪರ್ಸ್ನಲ್ ಇದು, ನಮಗೋಸ್ಕರ ಮಾಡಿಸಿರೋದು. ಇವನು ನೋಡಿ ಬರೀ ಇದೆ. ಇದು ಎಲ್ಲಿಗೆ ಸಾಲತ್ತೆ ಏನೋ? ಹೊಟ್ಟೆಗೆ ತಿನ್ನಕ್ಕೆ ಮ್ಯಾಗಿ ಮಾಡ್ತಾ ಇಲ್ವ ಇಲ್ಲಿ? ಚಿಕನ್ ಎತ್ಕೊ ಫಸ್ಟ್, ಚಿಕನ್ ಮಾಡ್ಕೊಟ್ಬಿಡ. ಹಾಂ, ಆಲ್ರೆಡಿ ಮ್ಯಾಗಿ ಎಲ್ಲ ಬೇಯಿಸಿಲ್ವ ಇದರಲ್ಲಿ? ತುಂಬ ಆಯ್ತಾ? ಏನು ಬಿಲ್ ಐತೇನ್ರಿ ಇದರಲ್ಲಿ? ಇಲ್ಲಿಲ್ಲ. ಮತ್ತೆ ಯಾವ ಧೈರ್ಯದ ಮೇಲೆ ತಂದೆ? 2 ಐತೆ ಗ್ಯಾಸ್, ಇನ್ನೂ ಒಂದು. ಸರಿ, ಹೇಳ್ಬಿಡಂಗೆ ಕೆಲಸ ಮಾಡ್ಬಿಟ್ಟು ಸೌದೆ ಹೆಂಗೆ ಮಾಡ್ಬಿಟ್ಟು ಆಯ್ಬೇಕು ಮಗ ಸೌದೆನಾ. ಪ್ಲೇಟ್ ಗೀಟೆಲ್ಲ ಏನೂ ತಂದಿಲ್ಲಮ್ಮ. ಕಣ ಪ್ಲೇಟೇ ತಗೊಂಡಿಲ್ವಲ್ಲ ನೀನು. ಸುಡ್ಬಿಟ್ಟು ಹಂಗೆ ತಿಂತಾ ಇರೋದಾ? ಫೈರ್ ಕ್ಯಾಂಪ್ ಹಾಕಪ್ಪ. ಆಯ್ತು, ಅದು ಹೆಂಗಾಗ್ತಿದೆ ನೋಡ್ತೀನಿ. ಅಪ್ಪಾಜಿ ಏನು ರಾತ್ರಿಯೆಲ್ಲ ಮಾಟ ಮಂತ್ರ ಮಾಡೋಣ ಅಂತ ಇದು ಮಾಡ್ತಾ ಇದೀಯಾ? ಯಾರಿಗೆ ಗೊತ್ತು, ನೀನು ಮಾಡ್ತೀಯಾ ಹೇಳೋಕ್ಕಾಗಲ್ಲ. ಅಪ್ಪಾಜಿ ಯಾವ ಮಂತ್ರ ಹೇಳ್ತೀಯಾ? ಇಲ್ಲಿ ನೋಡಿ ನಮ್ಮ ಹುಡುಗ ಮ್ಯಾಗಿ ಮಾಡ್ಕೋತಾ ಇದ್ದಾನೆ ಅವನಿಗೆ ಸಪ್ರೇಟಾಗಿ. ಫೈರ್ ಕ್ಯಾಂಪ್ ಇಲ್ಲಿ. ಇವ್ನು ನೋಡಿ ಬೇವರ್ಸಿ ಇರೋ ತರಕ್ಕೆ ಹೋದೆ. ಚೇರ್ಗಳು ತಂದ ಇವನು. ನಾನು ಹೇಳಿದೆ ಡೆಕಾತ್ನಲ್ಲಿ ಚೇರ್ ತಗೋವ ಅಂದರೆ ಕಾಸ್ಟ್ಲಿ ಅಂತಂದೆ. ಅಪ್ಪ ನೀನೇ? ಯಾಕೆ ಕೊಡ್ಬೇಕಾ? ಮನೇಲಿ ಕಬ್ಬಣ ಮಾಡ್ಕೊಬೋತೀನಿ ಅನ್ನೋ ನೀನು. ಆದರೂ ಕಾಸ್ಟ್ಲಿ ಗುರು ಡೆಕಾತ್ನಲ್ಲಿ. ಇಲ್ಲ ಅಷ್ಟೇ ಬರಬೇಕು ಮ್ಯಾಗಿ. ನಮ್ಮ ಹುಡುಗ ಮ್ಯಾಗಿ ರೆಡಿ ಮಾಡ್ದ. ಈಗ ಅವ್ನು ತಿನ್ಕೋತಾನೆ, ಯಾಕಂದ್ರೆ ಅವನು ವೆಜಿಟೇರಿಯನ್ನು, ನಾವು ನಾನ್ ವೆಜ್ಜು. ರೆಡಿ ಮಾಡ್ತಾ ಇದ್ದಾನೆ. ಖಾರ ಕಲ್ಸೋ ಬೇವರ್ಸಿ. ಎಲ್ಲೂ ಇಕ್ಕತ್ತೆ ನೀರನ್ನ. ಬ್ರೋ ಹೇಗಿದೆ ಚಿಕನು? ಬೇಯಿಸೋಣ, ತಿಂದ್ಮೇಲೆ ಗೊತ್ತಾಯ್ತದೆ. ತಿಂದ್ಮೇಲೆ ನೀನು ಫುಲ್ ಖುಷಿ. ಡೈಲಿ ನನ್ನ ಕೈಲೇ ಚಿಕನ್ ಮಾಡಿಸ್ಬೇಕು ನೀನು. ಅಯ್ಯೋ, ಎಂತೆಂಥ ಚಿಕನ್ನು ತಿಂದ್ಬಿಟ್ಟಿದ್ದೀನಿ ಇವತ್ತು. ಈ ಚಿಕನ್ ತಿಂದುಬಿಡ. ಅರ್ಧ ಲೀಟ್ರ್ ಎಣ್ಣೆ 70 ರೂಪಾಯಿ ಕೊಟ್ಟಿದ್ದೀವಿ ಅದಕ್ಕೆ. 70 ರೂಪಾಯಿ ಇನ್ನೇನು ಮನೆಗೆ ತಗೋದೆಯಾ? ನೋಡಪ್ಪ ಇಲ್ಲಿ ಚಿಕನ್ ಬೇಯ್ತೈತಿರ. ಚಿಕನ್ ಎಣ್ಣೆ ಹಾಕಲ್ವಾ? ಇನ್ನೆಷ್ಟು ಹಾಕ್ತೀಯಾ? ಹಾಕು, ಕುಡಿಯವ ಚೆನ್ನಾಗಿ, ಫ್ಯಾಟ್ ಬರ್ತದೆ. ಇದಳ ಮನ್ಸ. ಎಲ್ಲರಿಗೂ ಗುಡ್ ಮಾರ್ನಿಂಗ್, ಹಾಗೆ ಗಣರಾಜ್ಯೋತ್ಸವದ ಶುಭಾಶಯಗಳು. ಬಟ್ ಈ ವರ್ಷ ನಾನು ಎಲ್ಲಿದ್ದೆ ಅಂದರೆ ಒಳ್ಳೆ ಬೀಚ್ ಹತ್ರ ಒಳ್ಳೆ ಸ್ಟೇ ಮಾಡಿದ್ದೆ. ಬಟ್ ಲೋ ಕಾಸ್ಟು. ತೋರಿಸ್ತೀನಿ ನೋಡಿ. ನಮ್ಮ ಹುಡುಗ ಡ್ರೋನ್ ಹಾರಿಸ್ತಾ ಇದ್ದಾನೆ ಆಲ್ರೆಡಿ. ಬಟ್ ಇಲ್ಲಿ ಸನ್ರೈಸ್ ಈ ಕಡೆ ಆಗ್ತಾ ಇದೆ ನೋಡಿ. ಹೇಗಿದೆ ನಮ್ಮದು ನೋಡಿ. ಇದೇ ನಮ್ಮ ಟೆಂಟು. ಆಲ್ರೆಡಿ ಅವ್ನು ಡ್ರೋನ್ ಹಾರಿಸ್ತಾ ಇದ್ದಾನೆ. ಇಲ್ಲೇ ಬಿದ್ದಿದೆ ನಮ್ಮ ಬೈಕ್ಸು. ಇದೇ ನಮ್ಮ ಪ್ರೈವೇಟ್ ಬೀಚ್.
ಇವಾಗ ಸ್ವಲ್ಪ ಫೋಟೋಶೂಟ್ ಮಾಡೋಣ ಅಂತ ನಮ್ಮ ಹುಡುಗ ಅಂತೂ ಡ್ರೋನ್ನ ಬಿಡ್ತಾನೆ ಇಲ್ಲ, ಇರೋದೇ ಅದು ಅರ್ಧ ಗಂಟೆ ಟೈಮು, ಅದನ್ನ ಚೆನ್ನಾಗಿ ಮುಚ್ತಾವನೆ. ಬಟ್ ನಮ್ಮ ವೀಡಿಯೋಗಳು ತೆಗಿತಾನೆ ಅನ್ನೋದೇ ಡೌಟ್ ಹೊಡಿದಿದೆ ನನಗೆ. ಅಣ್ಣ ರೀಲ್ಸ್ ಮಾಡಬೇಕು ಅಂತ ರಚಿಕೆದಿದ್ದಾನೆ ಇವನೊಬ್ಬ. ಈಗ ನಮ್ಮ ಹಿಂಸೆನ ನಾವು ಯಾರಿಗೆ ಹೇಳೋಣ ಅಂತ ಗೊತ್ತಿಲ್ಲ. ಚಲೋ ಇವಾಗ ಫೋಟೋಶೂಟ್ ಮುಗೀತು. ಇವಾಗ ಹೋಗ್ತಾಯಿದ್ದೀವಿ ಬೀಚ್ಗೆ, ಸ್ವಲ್ಪ ಎಂಜಾಯ್ ಮಾಡೋಣ ಅಂತ. ಎಲ್ಲ ರೆಡಿ ಆಗ್ತಾ ಇದ್ದಾರೆ ಗಾಯ್ಸ್. ಬಾಡಿ ಬಿಲ್ಡರ್ ಈಗ ಬಟ್ಟೆ ಬೀಸಿದ್ದಾರೆ. ವ್ಯೂ ನೋಡಿ, ನಮ್ಮ ಬೈಕ್ನ ಸ್ನಾನ ಮಾಡಿಸ್ಬಿಡ. ಅಲ್ಲಿ ಗಾಯ್ಸು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಮಾರ್ಷಲ್ ಆರ್ಟ್ಸು. ಬಟ್ ಈ ವ್ಯೂಗೆ ಸಾಕಾಗಿರುತ್ತೆ ನೋಡೋಕ್ಕೆ. ಈ 3 ಗಾಡೀಲೂ ಒಂದು ಕಾಮನ್ ವಿಷಯ ಏನು ಅಂತಂದರೆ, ಇವೆರಡು ಚೀತಾ ಇದ್ದಂಗೆ, ಅದು ಆನೆ ಇದ್ದಂಗೆ. ಬಟ್ ಇವೆರಡಕ್ಕೂ ಲೋಡ್ ಹಾಕಿದ್ರೆ ಏನು ಎಳೆಯಲ್ಲ. ಬಟ್ ಆನೆಗೆ ಲೋಡ್ ಹಾಕಿದ್ರೆ ಎಷ್ಟೇ ತೂಕ ಇದ್ದರೂ ಎಳೆಯೋ ಕೆಪಾಸಿಟಿ ಇರ್ತದೆ. ಅದಕ್ಕೆ ಅದು ರಾಯಲ್ಲು. ಅದ್ರ ಆ್ಯಟಿಟ್ಯೂಡ್ ಯಾವತ್ತಿದ್ರೂ ರಾಯಲ್ಲೇ ಅದು. ಆ್ಯಕ್ಚುಲಿ ಇವೆರಡು ಪವರ್ ಅಷ್ಟೇ, ಬಟ್ ಗತ್ತು ರಾಯಲ್ಗೆಲ್ಲ ಯಾವತ್ತಿದ್ರೂ ರಾಯಲ್ ಎನ್ಫೀಲ್ಡ್ಗೆ ವ್ಯಾಲ್ಯೂ. ಎಳೆಯೋ ತಾಕತ್ ಮಾತ್ರ, ಟಾರ್ಕ್ ಹಂಗೆ ಐತೆ ಮಾತ್ರ. ಅದೇ ಈ ಟಾರ್ಕ್, ಆದರೆ ಈ ಟಾರ್ಕ್ ಎಲ್ಲ ಇದಕ್ಕೆ ಸಾಲಲ್ಲ. ಬಟ್ ಗತ್ತೆ ಸರಿ, ಬಟ್ ಪವರಲ್ಲಿ ಹೋಲ್ಸ್ಕೊತೀನಿ ಅಂತಂದರೆ ಇವೆರಡು ಸರಿ. ರೈಡ್ ಮಾಡೋಕ್ಕೆ ಒಳ್ಳೆ ಕಂಫರ್ಟ್ ಆಗಿದೆ ಅಂದರೆ ಬೆಟರ್ ಅಂದರೆ ರಾಯಲ್ ಎನ್ಫೀಲ್ಡ್ ನೋಡಿರಬೇಕು. ಬಟ್ ಲದಾಖ್ ಮಾಡಬೇಕಾದ್ರೆ ರಾಯಲ್ ಎನ್ಫೀಲ್ಡೇ ಜಾಸ್ತಿ ಯೂಸ್ ಮಾಡೋದು. ಬಟ್ ಇವೆರಡು ಬೈಕು ಯಾಕೆ ಯೂಸ್ ಮಾಡಲ್ಲ ಅಂತಂದರೆ, ಮೇನ್ ಇದ್ರದ್ದು ಸಿಂಗಲ್ ಶಾಕ್ ಅಬ್ಸರ್ವ್ ಮಾತ್ರ ಪ್ರಾಬ್ಲಮ್ಮು. ಯಾಕಂದರೆ ಇದರಲ್ಲಿ ಡಬಲ್ ಇರುತ್ತೆ. ಎಷ್ಟೇ ವೆಯ್ಟ್ ಹಾಕಿದ್ರೂ ನಾವು ಯಾವುದೇ ಕಾರಣಕ್ಕೂ ಮೇಲೆ ಕೆಳಗಡೆ ಆಡಲ್ಲ ಗಾಡಿ. ಬಟ್ ಇದರಲ್ಲಿ ಎಷ್ಟೇ ಲೋಡ್ ಹಾಕಿದ್ರೂ ನಮ್ಮನ್ನೇ ಎತ್ತೆಸಿತಿದೆ. ಅದರಿಂದ ಲದಾಖ್ಗೆ ಜಾಸ್ತಿ ಪ್ರಿಫರ್ ಮಾಡೋದೇ ರಾಯಲ್ ಎನ್ಫೀಲ್ಡು. ಅದರಿಂದ ನಾವು ರಾಯಲ್ ಎನ್ಫೀಲ್ಡ್ ಲವರ್. ಏನ್ರಿ ನಿಮ್ಮ ಜೀವನ? ಅಯ್ಯೋ, ಫೈನಲಿ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಕ್ಯಾಂಪಿಂಗ್ ಇವತ್ತಿಗೆ ಕ್ಲೋಸ್ ಆಗ್ತಾಯಿದೆ. ನೆಕ್ಸ್ಟು 23ಗೆ 24ಗೆ ಇನ್ನೊಂದು ರೈಡ್ ಇದೆ, ನೆಕ್ಸ್ಟ್ ಮಂತ್ ಫೆಬ್ಗೆ. ಆ ರೈಡ್ಗೆ ನೆಕ್ಸ್ಟ್ ಪ್ರಿಪೇರ್ ಆಗೋಣ. ಬಟ್ ಈ ಕ್ಯಾಂಪಿಂಗ್ ಮಾತ್ರ ಸೈಕಾಗಿದ್ದು. ಬಟ್ ಒಳ್ಳೆ ವ್ಯೂ, ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ನೀವ್ಯಾರು ಬರೋಂಗಿದ್ರೆ ಲೊಕೇಶನ್ನ ಕ್ಯಾಪ್ಷನಲ್ಲಿ ಹಾಕಿರ್ತೀವಿ, ಬಂದು ಜಾಯ್ನ್ ಆಗಿ.